ಚಿಕ್ಕಮಗಳೂರು ಜಿಲ್ಲೆಯ ಕಳಸ ತಾಲೂಕಿನ ಕಳಸ ಗ್ರಾಮ ವ್ಯಾಪ್ತಿಗೆ ಬರುವ ಗಣಪತಿಕಟ್ಟೆ ಹೊಸದೇವರ ಚೌಡಿಯಲ್ಲಿ ಇಂದಿನಿಂದ ಪ್ರಾರಂಭಗೊಳ್ಳುವ ಮಾರಿ ಹಬ್ಬ, ಹಾಗೆಯೇ ಅನೇಕ ದೈವಗಳದ್ದು ಒಂದು ನೇಮೋತ್ಸವ ಕೂಡ ನಡೆಯಲಿದೆ. ತುಂಬ ವರ್ಷಗಳಿಂದ ಇಲ್ಲಿ ಈ ಊರಿನಲ್ಲಿ ಮಾರಿ ಹಬ್ಬ ನಡೆದಿಲ್ಲ. ಯಾಕಂತೇಳಿದರೆ ಕೆಲವೊಂದು ಸಂದರ್ಭದಲ್ಲಿ ಮಾಡಲಿಕ್ಕಾಗಿಲ್ಲ ಅಂತ ಒಂದು ಈ ಸಲ ಒಂದು ಮಾರಿ ಹಬ್ಬನ್ನು ಕೂಡ ಮಾಡ್ಬೇಕಂತೇಳಿ ಎಲ್ಲ ಊರಿನ ಸಮಸ್ತ ಜನರು ಕೂಡ ಕೈ ಜೋಡಿಸ್ಕೊಂಡು ಒಳ್ಳೆ ರೀತಿಯಲ್ಲಿ ನಮ್ಮ ಊರಿನ ಹೊಸದೇವರ ಚೌಡಿ ದೇವಸ್ಥಾನದ ಮುಂಭಾಗದಲ್ಲಿ ನಡೆಯಲಿರುವ ಇಂದಿನಿಂದ, ಅದೇ ರೀತಿ ಇಂದಿನಿಂದ ಇಲ್ಲಿಂದ ಭಂಡಾರ ಗುತ್ಯಮ್ಮನ ದೇವಸ್ಥಾನಕ್ಕೆ ಹೋಗಿ ಅಲ್ಲಿಂದ ನಮ್ಮ ಅರಮನಮಕ್ಕಿ ಅಲ್ಲಿಗೆ ಹೋಗುತ್ತೆ. ಅಲ್ಲಿ ಭಂಡಾರ ಅಲ್ಲಿಟ್ಟು ಮತ್ತೆ ಅಲ್ಲಿಂದ ಮಾರಿಯನ್ನು ಕರೆದುಕೊಂಡು ಎಡದಾಲ್ ಗ್ರಾಮಕ್ಕೆ ಹೋಗುವಂತ ಒಂದು ಪದ್ಧತಿ ಕೂಡ ಇದೆ. ಅಲ್ಲಿಂದ ಮಾರಿಯನ್ನು ಕರ್ಕೊಂಡು ಬಂದು ಮತ್ತೆ ಅರಮನಮಕ್ಕಿಗೆ ಅಲ್ಲಿ ಇಟ್ಟು ಅಲ್ಲಿಂದ ನಮ್ಮ ಮಾರಿಯನ್ನು ಇಲ್ಲಿಂದ ಕಳಸ ರಾಜ್ಯ ಬೀದಿಯಲ್ಲಿ ಕೂಡ ಕರ್ಕೊಂಡು ಹೋಗಿ ಬಾಳೆಕಾನ್ ನಮ್ಮ ಒಂದು ಗಡಿ ಏನಿದೆ ಆ ಗಡಿ ಭಾಗಕ್ಕೆ ತಲುಪಿಸುವಂತ ಒಂದು ಕೆಲಸ ಕೂಡ ನಮ್ಮ ಗ್ರಾಮ ಜನರು ಮಾಡ್ತಾರೆ. ಅಲ್ಲಿಂದ ಮರಸನಿಗೆ ಗ್ರಾಮದವರು ಅಲ್ಲಿಂದ ಬಾಳೆಹೊಳೆ ತನಕ ಬಂದು ಅಲ್ಲಿಂದ ಮರಸನಿಗೆ ಗ್ರಾಮ ದಾಟೋ ತನಕ ಇರಬೈಲ್ ತನಕ ತಗೊಂಡು ಹೋಗ್ತಾರೆ. ಅಲ್ಲಿಂದ ಇರಬೈಲ್ ಗ್ರಾಮದವರು ಕೂಡ ಅಲ್ಲಿಂದ ಆ ಭಾಗಕ್ಕೆ ತಗೊಂಡು ಹೋಗುವಂತ ಕೆಲಸ ಕೂಡ ಮಾಡ್ತಾರೆ. ಅದೇ ರೀತಿ ಇದೊಂದು ವಿಶೇಷವಾದ ರೀತಿಯಲ್ಲಿ ನೇಮೋತ್ಸವ ನಡೀತಾ ಇದೆ. ಹಾಗೆಯೇ ಮಾರಿ ಹಬ್ಬ ಅಂತ ಹೇಳಿದ್ರೆ ನಮ್ಮ ಕಳಸ ಊರಿನ ಒಂದು ವಿಶೇಷವಾದ ಒಂದು ಇದೊಂದು ಕಾರ್ಯಕ್ರಮ ಹೇಳಕ್ಕಿಂತನೂ ದೇವರುಗಳ ಒಂದು ವಿಶೇಷವಾದ ಒಂದು ದರ್ಶನ ಕೂಡ ನಾವು ನೋಡ್ಬೋದು. ಹಾಗೇನೆ ಈ ಮೂಲಕ ನಮ್ಮ ವಾಹಿನಿ ಮೂಲಕ ಹೇಳ್ಬೇಕಂತ ಹೇಳಿದ್ರೆ ನಮ್ಮ ಕಳಸ ತಾಲೂಕಿನ ಸುತ್ತಮುತ್ತ ಜನರಿಗೆ ಇದು ವಿಶೇಷ ರೀತಿಯಲ್ಲಿ ನಡೆಯುವಂತ ಒಂದು ಮಾರಿ ಹಬ್ಬ. ಇದಕ್ಕೆ ಎಲ್ಲರೂ ಕೂಡ ಭಾಗಿಯಾಗಿ ಹಾಗೇನೆ ಪ್ರತಿಯೊಂದು ಸಂದರ್ಭದಲ್ಲೂ ಕೂಡ ಅನ್ನ ಸಂತರ್ಪಣೆ ಕೂಡ ಇದ್ದಾವೆ. ನಿಮ್ಮ ಹರಕೆಗಳನ್ನು ಕೂಡ ನೀಡಬಹುದು. ಪ್ರತಿಯೊಂದಕ್ಕೂ ಇಲ್ಲಿ ವ್ಯವಸ್ಥೆ ಕೂಡ ಮಾಡ್ಕೊಂಡಿದ್ದಾರೆ. ಬನ್ನಿ ತಾವುಗಳು, ನೀವು ಬನ್ನಿ, ನಿಮ್ಮವರನ್ನು ಕರೆತನ್ನಿ. ಈ ಒಂದು ನೇಮೋತ್ಸವವನ್ನು ಒಳ್ಳೆ ರೀತಿಯಲ್ಲಿ ನಡೆಸ್ಕೊಂಡು ಬಂದಂತ ಅದನ್ನು ಇನ್ನು ಮುಂದೇನು ನಡೆಸ್ಕೊಂಡು ಹೋಗ್ಬೇಕು. ಎಲ್ಲರೂ ಕೈ ಜೋಡಿಸಿದ್ರೆ ನಮ್ಮ ಊರಿನ ಒಂದು ಏನೇ ಒಂದು ಕಷ್ಟಗಳಿದ್ರೂ ಪರಿಹಾರ ಆಗ್ಬೋದು. ಯಾಕಂದ್ರೆ ಸ್ವಲ್ಪ ಸಮಯ ಅದು ನಿಂತೋಗಿತ್ತು, ಈಗ ಮತ್ತೆ ಪ್ರಾರಂಭ ಆಗಿದೆ. ನಾನು ಇವತ್ತು ಈ ಭಾಗಕ್ಕೆ ಬಂದಿದ್ದೀನಿ. ಈ ಭಾಗದಲ್ಲಿ ಇವತ್ತಿನಿಂದ ಏನೆಲ್ಲ ನಡೀತದೆ ಅಂತೇಳಿ ಇಲ್ಲಿನ ಗ್ರಾಮದ ಜನರು ಕೂಡ ಮತ್ತೆ ಇಲ್ಲಿನ ಮುಖ್ಯಸ್ಥರು ಕೂಡ ನಮ್ಮ ವಾಹಿನಿ ಮುಖಾಂತರ ಒಂದು ಸಂದರ್ಶನ ಕೂಡ ಜನರಿಗೆ ತಲುಪಿಸಿದ್ದಾರೆ. ಅದನ್ನು ಕೂಡ ಈ ವಿಡಿಯೋ ಮುಖಾಂತರ ನೋಡ್ಬೋದು. ಎಲ್ಲರಿಗೂ ಕೊನೆಯದಾಗಿ ನೀವು ಬನ್ನಿ, ನಿಮ್ಮವರನ್ನು ಕರೆತನ್ನಿ. ನಿಮ್ಮ ಪ್ರೀತಿಯ ಗಣೇಶ್. ನಮ್ಮ ಚಂದ್ರಗೌಡರು ಹೇಳ್ದಂಗೆ ಮಾರಿ ಹಬ್ಬ ಮುಗಿಸ್ಕೊಂಡು ಮಾರಿನ ನಾವು ಗಡಿಗೆ ದಾಟಿಸ್ತೀವಿ. ಮಾರಿಯಮ್ಮನ್ನ ಬಾಳೆಕಾನ್ವರೆಗೂ ನಾವು ತಲುಪಿಸ್ತೀವಿ. ಅಲ್ಲಿಂದ ಮರಸಣಿಗೆ ಗ್ರಾಮದವರು ಅವ್ರ ಗ್ರಾಮವನ್ನು ದಾಟಿಸ್ತಾರೆ. ಇಲ್ಲಿ ಮಾರಿ ಚಪ್ರದಲ್ಲಿ ಒಕ್ಕಲಾಗಿರೋ ಭಂಡಾರಗಳು, ಬೆಳ್ಳಾರ ದೇವ್ರ ಭಂಡಾರ ಆಗಲಿ, ಗುತ್ಯಮ್ಮನ ಭಂಡಾರ ಆಗಲಿ, ರಾಜದೈವ ಧೂಮಾವತಿ ಭಂಡಾರ ಆಗಲಿ, ಅವೆಲ್ಲ ವಾಪಸ್ ಹೊಸದೇವ್ರ ಚಾವಡಿ ಅವ್ರವ್ರ ಮೂಲ ಸ್ಥಾನಕ್ಕೆ ಹೋಗುತ್ತೆ. ಬೆಳ್ಳಾರಮ್ಮನ ಭಂಡಾರ ಬೆಳ್ಳಾರಮ್ಮನ ದೇವಸ್ಥಾನಕ್ಕೆ ಹೋಗುತ್ತೆ, ಭಂಡಾರ ಗುತ್ಯಮ್ಮನ ದೇವಸ್ಥಾನಕ್ಕೆ, ರಾಜದೈವ ಧೂಮಾವತಿ ಭಂಡಾರ ಹೊಸದೇವ್ರ ಚಾವಡಿಗೆ ಬರುತ್ತೆ. ತದನಂತರ 12ನೇ ತಾರೀಕು ಬೆಳಿಗ್ಗೆ ಕಲಾಸಾನ್ನಿಧ್ಯ ಹೋಮ. ಇದು ಕಟ್ಲೆ ವರ್ಷಂಪ್ರತಿ ಹಿಂಗೆ ನಡೆಯೋದು. ಬೆಳಗ್ಗೆ ಕಲಾಸಾನ್ನಿಧ್ಯ ಹೋಮ ಹಾಗೂ ಒಂದು ಪಂಜುರ್ಲಿ, ಇಲ್ಲಿಯ ಪಂಜುರ್ಲಿಯ ಪ್ರತಿಷ್ಠೆ. ಅದರ ನಂತರ ಭೋಜನ ಕಾರ್ಯಕ್ರಮ, ಸಂತರ್ಪಣೆ, ಅನ್ನ ಸಂತರ್ಪಣೆ ಇರ್ತದೆ. ಆಮೇಲೆ ಸಾಯಂಕಾಲ ಸಿರಿಬೊಂಡ ತರೋದು ಅಂತ ಹೇಳಿ ಅದೊಂದು ರೀತಿ ರಿವಾಜು ಇದೆ. ಭಂಡಾರದ ಮನೆಯಿಂದ ಸಿರಿಬೊಂಡ ಹಾಗೂ ಈ ಕೋಲಕ್ಕೆ ಪದ್ದಾಯಿಗಳು, ಕೋಲಕ್ಕೆ ಸಂಬಂಧಪಟ್ಟವ್ರನ್ನ ಸುಸಾಮಾನುಗಳನ್ನ ಅಲ್ಲಿಂದ ಮೆರವಣಿಗೆ ಮೇಲೆ ಹೊಸದೇವ್ರ ಚಾವಡಿಗೆ ಬರುದು. ಅಲ್ಲಿಗೆ ಬಂದ ಕೂಡಲೇ ಕೋಲದ ರೀತಿ ಕಟ್ಲೆಗಳು ಶುರುವಾಗುತ್ತೆ. ಚಂದ್ರಗೌಡರು ಹೇಳ್ದಂಗೆ ಫಸ್ಟಿಗೆ ರಾಜದೈವ ಆಕರ್ಷಣೆ ಆಗುತ್ತೆ. ತದನಂತರ ಕಳಸೇಶ್ವರ ದೇವಸ್ಥಾನದಲ್ಲಿ ಮಂಗಳಾರತಿ ಆದ ಮೇಲೆ ಫಸ್ಟಿಗೆ ರಾಜದೈವಕ್ಕೆ ಎಣ್ಣೆ ಕೊಡೋದಾಗುತ್ತೆ.
ಅದರದ್ದು ಪರಿವಾರದ್ದು 3 ದೈವಗಳು ಬೆಳಗಿನವರೆಗೂ ಅವತ್ತಿನ ಕೋಲದಲ್ಲಿ ಆಗುತ್ತೆ. ರಾಜದೈವ ಉಯ್ಯಾಲೆ ಸೇವೆ ಇರುತ್ತೆ, ಹಾಗೂ ಬೆಳಗಿನ ಜಾವ ಹೇಳಿಕೆ ಕೇಳಿಕೆ. ಮೊದಲನೇ ದಿವಸ ರಾಜದೈವದ್ದು ಹೇಳಿಕೆ ಕೇಳಿಕೆ. ಹಂಗೆ ಎರಡನೇ ದಿವಸ ಬೆಳಗ್ಗೆ ಕಾರ್ಯಕ್ರಮಗಳು ಏನು ಇರೋದಿಲ್ಲ. ಸಂಜೆನೆ ಕಳಶೇಶ್ವರ ದೇವಸ್ಥಾನದಲ್ಲಿ ಮಹಾಮಂಗಳಾರತಿ ಆದಮೇಲೆ, ಸಲಾಮ್ ಆದಮೇಲೆ ಇಲ್ಲಿ ಧೂಮಾವತಿ ದೈವಕ್ಕೆ ಪ್ರಥಮವಾಗಿ ಎಣ್ಣೆ ಕೊಡೋದು. ಅದರ ಪರಿವಾರ ದೈವಗಳು ಇನ್ನು 4 ದೈವಗಳ ನೇಮೋತ್ಸವ. ಧೂಮಾವತಿ ದೈವಕ್ಕೂ ಉಯ್ಯಾಲೆ ಸೇವೆ ಇರ್ತದೆ, ಬೆಳಗ್ಗೆ ಹೇಳಿಕೆ ಕೇಳಿಕೆ. ಇದೇ ರೀತಿ 3ನೇ ದಿವಸ ಅಡ್ಕೋಡ್ ಚೌಡಿಯ ನೇಮೋತ್ಸವವು ಹಿಂಗೆ ಸಾಯಂಕಾಲ ಶುರುವಾಗುತ್ತೆ. ಅದಕ್ಕೆ ಸಂಬಂಧಪಟ್ಟ ಪರಿವಾರ ದೈವಗಳು 4 ದೈವಗಳಿಗೆ ಅವತ್ತು ನೇಮೋತ್ಸವ ಇರುತ್ತೆ. ಅಡ್ಕೋಡ್ ಚೌಡಿಗೆ ಉಯ್ಯಾಲೆ ಸೇವೆ ಇರುವುದಿಲ್ಲ, ಬೆಳಿಗ್ಗೆ ಹೇಳಿಕೆ ಕೇಳಿಕೆ. ಅದೇ ರೀತಿ ಸರ್, ಕೆಲವೊಂದು ವರ್ಷಗಳಿಗೆ ಕಳೀತು ಮಾರಿ ಹಬ್ಬ ಅಂತೇಳಿ. ಈ ಸಲ ಒಂದು ಎಲ್ಲರಿಗೆ ಜನರಿಗೆ ಅಂದ್ರೆ ಈ ಸಲ ನೋಡಕ್ ಸಿಗುತ್ತಲ್ಲ, ಜನರಿಗೆ ಏನ್ ಹೇಳ್ತಿತ್ತು? ಅದೇ ನಮ್ಮೂರಲ್ಲಿ ಹಬ್ಬ ಆಗ್ಬೇಕಿತ್ತು, ಅದು ಹಲವಾರು ಕಾರಣಗಳಿಂದ ಆಗಿರಲಿಲ್ಲ. ಆದರೆ ಈ ವರ್ಷ ಎಲ್ಲರ ಮನಸ್ಸಿಗೂ ಆ ದೈವ ಕರುಣಿಸಿದೆ, ಹಬ್ಬ ಆಗಬೇಕು ಅಂತ ಹೇಳಿ. ಮಾರಿ ಹಬ್ಬ ಹಾಗೂ ಧರ್ಮದೇವತೆಗಳ ನೇಮ. ಹಾಗಾಗಿ ಊರಿನ 10 ಸಮಸ್ತರು ಎಲ್ಲರೂ ಈ ಕಾರ್ಯಕ್ರಮದಲ್ಲಿ ಕೈ ಜೋಡಿಸಿದ್ದಾರೆ. ಇಲ್ಲಿಯವರೇ ಅಲ್ಲ, ಹೊರಗಡೆಯವರು ಅಷ್ಟೇ, ಹೊರಗಡೆ ಗ್ರಾಮದವರು ನಮಗೆ ಯಥೇಚ್ಛವಾಗಿ ಕೈ ಜೋಡಿಸಿದ್ದಾರೆ. ಹಾಗಾಗಿ ಎಲ್ಲರಿಗೂ, ಸರ್ವರಿಗೂ ಮಾರಿ ಹಬ್ಬದಲ್ಲಿ ಹಾಗೂ ಧರ್ಮದೇವತೆಗಳ ನೇಮದಲ್ಲಿ ಸೇರ್ಕೊಂಡು ಭಗವತ್ ಕೃಪೆಗೆ ಕೃಪಾ ಕಟಾಕ್ಷರ ಆಗಬೇಕು ಅಂತ ಹೇಳಿ ಕೇಳ್ಕೊತೀನಿ. ಅದೇ ರೀತಿ ಈ ಮಾರಿ ಹಬ್ಬಕ್ಕೆ ಎಲ್ಲೆಲ್ಲಿಂದ ಯಾವ್ಯಾವ ಗ್ರಾಮಗಳಿಂದ ಬರ್ತಾರೆ? ಇದಕ್ಕೆ ಮಾರಿ ಹಬ್ಬಕ್ಕೆ, ನಮ್ಮ ಮಾರಿ ಹಬ್ಬ ಹಾಗೂ ಹೊಸದೇವ್ರ ಚಾವಡಿಗೆ ಒಂದು ಗಡಿ ಅಂತ ಉಂಟು. ಹೊರನಾಡು ರೋಡಲ್ಲಿ ಹೋದರೆ ದಾರಿಮನೆ ಗಡಿ ಬರ್ತದೆ, ದಾರಿಮನೆ ಮಾಗ್ಲು. ಹಾಗೆ ನಮ್ಮ ಕೊಟ್ಟಿಗೆಹಾರ ರೋಡಲ್ಲಿ ಬಾಳೆಕಾನು, ಹಾಗೂ ಹಳ್ಳುವಳ್ಳಿ ರೋಡಲ್ಲಿ ಅದೇ ಹೊರನಾಡಿಂದ ಮಾಗ್ಲು ರೋಡ್ ಬಂದು ಸೇರುತ್ತಲ್ಲ, ಮುಜೆಕಾನು, ಹಳ್ಳುವಳ್ಳಿ, ಅದು ಗಡಿ. ತದನಂತರ ಈ ಕಡೆ ಕಾರ್ಗದ್ದೆ ತೊಡ್ಲು ನಮ್ಮ ಗಡಿ. ಇದಕ್ಕೆ ಸೀಮಿತವಾಗಿದ್ರೂ ಸಮೇತ ನಾವು ಹೊರಗಡೆ ಹೋದಾಗ ಊರು 10 ಸಮಸ್ತರು ನಮಗೆ ಕೈ ಜೋಡಿಸಿದ್ದಾರೆ. ಹಾಗೂ ಸರ್ವರಿಗೂ ಇದ್ರದ ಪತ್ರಿಕೆಯನ್ನು ತಲುಪಿಸಿದ್ದೀವಿ. ಎಲ್ಲ ಭಕ್ತಾದಿಗಳು ಬಂದು ಈ ದರ್ಶನದಲ್ಲಿ ಭಾಗ್ಯರಾಗಬೇಕು ಅಂತ ಹೇಳಿ ಕೇಳ್ಕೊತೀವಿ. ಇದಕ್ಕೆ ಸಂಬಂಧಪಟ್ಟಂಗೆ ಗುತ್ಯಮ್ಮ ದೇವಸ್ಥಾನದಲ್ಲಿ 21ನೇ ತಾರೀಕು ಎಡೆ ಪೂಜೆ ಅಂತ ಆಗುತ್ತೆ. ಅವತ್ತು ಎಲ್ಲ ನಮ್ಮ ಗುತ್ಯಮ್ಮ, ಎಲ್ಲಮ್ಮ, ಮಾತಂಗಿ ಅಮ್ಮಂಗೆ ಎಡೆ ಪೂಜೆ ನಡೀತದೆ. ಅವತ್ತು ಮಾರಿ ದರ್ಶನ ಬರ್ತದೆ. ಅದ್ರ ನಂತರ 28ನೇ ತಾರೀಕು ಬೆಳ್ಳಾರಮ್ಮನ ದೇವಸ್ಥಾನದಲ್ಲಿ ಬೆಳ್ಳಾರ ದೇವರ ಹಬ್ಬ ಇರ್ತದೆ. ಅದು ಹಿಂದಿನ ದಿವಸ ಸಾಯಂಕಾಲ ಶುರುವಾಗಿ ಮಾರನೇ ದಿವಸ ಮಧ್ಯಾಹ್ನದವರೆಗೂ ನಡೆಯುತ್ತೆ. ಅಲ್ಲಿಂದ 9 ದಿವಸಕ್ಕೆ ಹಳಿದೇವ್ರ ಹರಕೆ ಅಂತ ಹೇಳಿ. ಸೊ ಅಲ್ಲಿಗೆ ಹಳಿದೇವ್ರ ಹರಕೆಗೆ ನಮ್ಮ ಎಲ್ಲ ಕಾರ್ಯಕ್ರಮಗಳು ಸಮಾಪ್ತಿ ಆಗುತ್ತೆ. ಎಡೆ ಪೂಜೆ ದಿವಸ ಗುತ್ಯಮ್ಮನ ದೇವಸ್ಥಾನದಲ್ಲಿ ಎಡೆ ಪೂಜೆ ನಡೆಯೋ ದಿವಸ ಬೆಳ್ಳಾರ ದೇವ್ರ ದೇವಸ್ಥಾನದಲ್ಲಿ ರಾವುಗೆ ಕೊಡೋದು ಅಂತ ಹೇಳಿ. ಸೊ ಇದಿಷ್ಟು ನಮ್ಮ ಈ ಗ್ರಾಮ ಹಬ್ಬ. ಹೌದು, ಹಿಂದಿನಿಂದನೂ ಮಾಡ್ಕೊಂಡ್ಬಂದ ರೀತಿ ರಿವಾಜುಗಳು, ಹಳೆ ಪದ್ಧತಿ. ಮಾರಿ ಹಬ್ಬ ಅಂತ ಹೇಳಿದ್ರೆ ಎಲ್ಲರೂ ವಿಶೇಷ ಆಕರ್ಷಣೆ. ಹೌದು, ಎಲ್ಲ ಪಂಗಡದವರು, ಹೌದು, ಎಲ್ಲ ಪ್ರತಿಯೊಂದು ಪಂಗಡದವರು ಇದರಲ್ಲಿ ಭಾಗಿಯಾಗ್ತಾರೆ. ಹಾಗೂ ಅವ್ರವ್ರಿಗೆ ಹಿಂದಿಂದ ಬಂದ ಕೆಲಸಗಳಿರ್ತವೆ. ಒಬ್ರಿಗೆ ಆಗಿ ಮಾಡಿರೋ ಹಬ್ಬ ಅಲ್ಲ, ಮೀಸಲು ಅನ್ನೋದಿಲ್ಲ. ಹೌದು, ಪ್ರತಿಯೊಂದು ಪಂಗಡಗಳು, ಒಕ್ಕಲಿಗರಿಂದ ಹಿಡಿದು ಬ್ರಾಹ್ಮಣರಿಂದ ಹಿಡಿದು ಮಡಿವಾಳರು, ಕುರುಬ್ರು, ಕುಂಬಾರರು, ಹರಿಜನ, ಗಿರಿಜನ, ಪ್ರತಿಯೊಬ್ರು ಈ ಹಬ್ಬದಲ್ಲಿ ಸೇರ್ಕೊಂಡು ಮಾಡುವಂತ ಕಾರ್ಯಕ್ರಮ. ಹೌದು, ವಿಶಾಲ್ ನೋಟದ ಅಂತ.
ಅಲ್ಲಿಗೆ 7 ಬಾಕ್ಸ್ ತೊಗೊಂಡೋಗಿ 10 ಬಾಕ್ಸ್ ಆಯ್ತು. ಮಲ್ಲಿಕಾಸುಂದೇನ ರಾಮೇವ ಮಹೇಶ್ವರನ ಗೋಮಾಯನ ವಿಷ್ಣುವೇನ ವಾರಾಕ್ಷಿನ ಇಂದ್ರಾಣೇನ ವಾಸಿನೇನ ವನಸ್ಪತಿ ರಸೋಪನ್ನ ಗಂಧಾಡಿ ಸಮರಾಗ್ರಹ ಸಮದೇವಾನಾಂ ಧೂಪೋಯಂ ಬೆಳಗಾಗಿ ಭಂಡಾರದ ಮನೆಯಿಂದ ಹೊರಟು ಈಶ್ವರ ದೇವಸ್ಥಾನಕ್ಕೆ ಹೋಗೋದು. ಈಶ್ವರ ದೇವಸ್ಥಾನದಲ್ಲಿ ಹೋಗಿ ಅಲ್ಲಿ ಮಂಗಳಾರತಿ ಪೂಜೆ ಗೀಜೆ ಆಗಿ ಅಲ್ಲಿಂದ ಹೊರಟು ಸೀದಾ ಬಂದು ವೆಂಕಟರಮಣ ಸ್ವಾಮಿ ದೇವಸ್ಥಾನದಲ್ಲಿ ಕೂರಿಸಿ ಅಲ್ಲಿ ಪೂಜೆ ಆಗಿ ಅಲ್ಲಿಂದ ಸೀದಾ ಹೊಸ್ತಾರ್ ಚೌಡಿಗೆ ಬಂದಿದ್ವಿ. ಹೊಸ್ತಾರ್ ಚೌಡಿಯಲ್ಲಿ ಬೆಳಗ್ಗೆನೆ ಬಂದು ಇಲ್ಲಿ ಕೂತಿದ್ದಾರೆ ದೇವರು. ಸಾಯಂಕಾಲ ಈಗ ದರ್ಶನ ಮಾಡಿ ಇಲ್ಲಿಂದ ಭಂಡಾರ ಹೊರಟು ಗುತ್ಯಮ್ಮನವ್ರ ದೇವಸ್ಥಾನಕ್ಕೆ ಹೋಗಿ ಅವ್ರನ್ನ ಕರ್ಕೊಂಡು ಮಾರಿಮಕ್ಕಿಗೆ ಹೋಗಿ ಮಾರಿಮಕ್ಕಿಂದವ ಅವಲ್ಲಿ ಆ ದೈವನಲ್ಲಿ ಕೂರಿಸಿ ಗುತ್ಯಮ್ಮನವ್ರನ್ನ ಕೂರಿಸಿ ಸೀದಾ ಎಡದಾಳಿಗೆ ಹೋಗಿ ದರ್ಶನದ ಮೇಲೆ ಮಾರಿಯಮ್ಮನವ್ರನ್ನ ಕರ್ಕೊಂಡು ಬಂದು ಇಲ್ಲಿ ಕೂರಿಸಿಕೊಂಡು ಅರಮನೆಕ್ಕೆ ಕೂರಿಸೋದು. ಅಲ್ಲಿ ಮಾರಿಯಮ್ಮ ಬಂದ ತಕ್ಷಣ ಬೆಳ್ಳಾರಿ ದೇವ್ರನ್ನ, ಅಡ್ಕೋಟ್ ಚೌಡಿನ, ಮಾರಿಗಣ್ಣನ ಇದು ಮೂರನ್ನು ದರ್ಶನ ಮಾಡಿ ಅಲ್ಲಿ ಎಲ್ಲ ಅವ್ರ ಕೈಲೆಲ್ಲ ನುಡಿ ಕೇಳಿ ಅದನ್ನೆಲ್ಲ ಮಾಡಿ ಮತ್ತೆ ಆಮೇಲೆ ಮೈ ಬಿಡಿಸೋದು. ಆಮೇಲೆ ಬೆಳಗಿನ ಜಾವ ಪೂಜೆಗೆ ಶುರು ಆಗ್ತದೆ. ಮತ್ತೆ ಇಲ್ಲಿ ಏನೇನೆಲ್ಲ ಕಾರ್ಯಕ್ರಮ? ಇಲ್ಲಿ ಹೋಮ, ಕಲಸದಿ ಹೋಮ, ಆಮೇಲೆ ಅವತ್ತೇ ರಾಜದೈವದ ಕೋಲ. ಹೌದೌದು ಬನ್ನಿ. ಅವತ್ತೇ ಸೀದಾ ಇದು ಶನಿವಾರ ಕಲಸ ನಿಧಿ ಹೋಮ ಆಗಿ ಪಂಜಿರ್ಲಿಯ ಪ್ರತಿಷ್ಠೆ ಆಗಿ ಆಮೇಲೆ ಸಾಯಂಕಾಲ ಇಲ್ಲಿಂದ ಸಿರಿಬಂಡ ಹೋಗೋದು ಭಂಡಾರದ ಮನೆಗೆ ಹೋಗಿ ಅಲ್ಲಿ ಎಲ್ಲ ಇದು ಮಾಡಿಕೊಂಡು ಭಂಡಾರದ ಮನೆಯಿಂದ ಇವ್ರನ್ನೆಲ್ಲ ಕರ್ಕೊಂಡು ವಾದ್ಯದ ಮೇಲೆ ಮೆರವಣಿಗೆ ಮೇಲೆ ಬರೋದು. ಇಲ್ಲಿಗೆ ಬಂದ ತಕ್ಷಣ 9ರಿಗೆ ರಾಜದೈವ ಬರ್ತದೆ. ರಾಜದೈವದೊಂದು ಅಬ್ಬರ ಆದ್ಮೇಲೆ ಎಲ್ಲ ಕೂರಿಸಿಕೊಂಡು ಆಮೇಲೆ ಇದು ಮಾಡೋದು ವಾಲಸರು. ವಿಷ್ಣುಮೂರ್ತಿ, ರಕ್ತೇಶ್ವರಿ ಒಂದರಿಂದ ಒಂದು ಎಷ್ಟು ದೈವಗಳಿವೆ? ಒಟ್ಟು 13 ಅದೊಂದು ಸೇರ್ತಲ್ಲ. ಶನಿವಾರ ಧೂಮಾವತಿ ಕೋಲ. ಭಾನುವಾರ ಅವತ್ತು ಯಾವ್ದು ಧೂಮಾವತಿ, ಚೌಡಿ, ಚಂದ್ರೇಗೌಡರು. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಕ್ಷಣ ಕ್ಷಣದ ಸುದ್ದಿಗಾಗಿ ವೀಕ್ಷಿಸಿ ನ್ಯೂಸ್ ಕರ್ನಾಟಕ, ಸದಾ ನಿಮ್ಮ ಜೊತೆ.